ನಮಸ್ಕಾರ ಫ್ರೆಂಡ್ಸ್. ಸೊ ಈ ಹಿಂದೆ ನಾವು ಕಂಪ್ಯೂಟರ್ ವಿಡಿಯೋದಲ್ಲಿ ಏನು ನೋಡಿದ್ವಿ ಅಂತಂದ್ರೆ ಕಂಪ್ಯೂಟರ್ ಅಂದರೆ ಏನು, ಕಂಪ್ಯೂಟರ್ ಯಾವ ಥರ ವರ್ಕ್ ಮಾಡುತ್ತೆ, ಕಂಪ್ಯೂಟರ್ನ ಪಿತಾಮಹ, ಅದಾದಮೇಲೆ ಬ್ಲಾಕ್ ಡಯಾಗ್ರಾಮ್ ಆಫ್ ಕಂಪ್ಯೂಟರ್ ನೋಡಿದ್ವಿ. ಸೊ ನಂತರ ಡಾಟಾ ಅಂತ ಕಲ್ತ್ವಿ. ಓಕೆ, ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಅದರ ಮುಂದುವರೆದಂಥ ಭಾಗ ಅಂತ ಹೇಳ್ತೀನಿ. ಓಕೆ, ಸೊ ದತ್ತಾಂಶ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಓಕೆ, ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನು ನೋಡೋಣ ಅಂತಂದರೆ, ಈಗ ಕಂಪ್ಯೂಟರ್ ಅಂದರೆ ಏನು ಅಂತ ಅರ್ಥ ಆಗಿದೆ ನಮಗೆ. ಆಮೇಲೆ ಕಂಪ್ಯೂಟರ್ನ ಪಿತಾಮಹ ಗೊತ್ತಾಗಿದೆ. ಸೊ ಒಂದಿಷ್ಟು ನಾನು ಹೇಳಿದೆ ಹಾಗೆ ಲಾಸ್ಟ್ ವಿಡಿಯೋದಲ್ಲಿ ನಾವು ಏನೇನು ಮಾಡಿದ್ದೀವಿ, ಅಲ್ಲೊಂದು 4 ರಿಂದ 5 ಕ್ವಶನ್ಸ್ಗಳು ಕವರ್ ಆಗುವಂಥ ಒಂದು ಟಾಪಿಕ್ ಇದೆ. ಅದು ಒಂದು ವೇಳೆ ಆ ವಿಡಿಯೋ ಇನ್ನೂ ನೀವು ನೋಡಿಲ್ಲ ಅಂತಂದರೆ ಡೈರೆಕ್ಟಾಗಿ ಈ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಮೊದಲನೇ ವಿಡಿಯೋ ಕೂಡ ನೋಡಿ. ಆ ಒಂದು ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಅದಾದ ನಂತರ ಈ ವಿಡಿಯೋನ ನೋಡೋಣಂತೆ. ಓಕೆ, ಸೊ ಹಾಗಿದ್ರೆ ಬನ್ನಿ, ವೆಲ್ಕಮ್ ಟು ಯುವರ್ ಚಾನಲ್. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಯಾವ ಟಾಪಿಕನ್ನು ಕವರ್ ಮಾಡೋಣ ಅಂತಂದರೆ, ಕ್ಲಾಸ್ ಬಂದುಬಿಟ್ಟು ಕಂಪ್ಯೂಟರ್ ಕ್ಲಾಸ್ ಇದೆ. ಸೊ ಕಂಪ್ಯೂಟರ್ ಕ್ಲಾಸಲ್ಲಿನೇ ದತ್ತಾಂಶವರೆಗೂ ನಾವು ನೋಡಿದ್ವಿ. ಓಕೆ, ಕಂಪ್ಯೂಟರ್ ಅಂದರೆ ಏನು ಅಂತ ಅರ್ಥ ಆಗಿದೆ, ಬ್ಲಾಕ್ ಡಯಾಗ್ರಾಮ್ ಅರ್ಥ ಆಗಿದೆ, ದತ್ತಾಂಶ ಅರ್ಥ ಆಗಿದೆ. ಓಕೆ, ಸೊ ಇವತ್ತೇನು ಮಾಡೋಣ ಅಂತಂದರೆ, ಈ ಕಂಪ್ಯೂಟರ್ ಅಂತ ಅನ್ನೋದನ್ನು ಎಷ್ಟು ವಿಧದಲ್ಲಿ ನಾವು ಅದನ್ನು ವಿಂಗಡಣೆ ಮಾಡೋಣ. ಸೊ ಇವಾಗ ಕಂಪ್ಯೂಟರ್ ವಿಂಗಡಣೆ ಅಂತ ಕ್ಷಣ ನಮಗೇನು ಬರುತ್ತೆ ಅಂತಂದರೆ, ಯಾವುದು ನಾವು ಕಲ್ತಿದ್ವಲ್ಲ, ಯಾವ್ದು ಹೇಳಿ, ಸೂಪರ್ ಕಂಪ್ಯೂಟರ್ ಆಗಿರ್ಬೋದು. ಓಕೆ, ಆಮೇಲೆ ಮೇನ್ ಫ್ರೇಮ್ ಕಂಪ್ಯೂಟರ್ ಆಗಿರ್ಬೋದು. ಇದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಅದನ್ನ ಇನ್ನು ಮುಂದಿನ ಒಂದು ವಿಡಿಯೋಗಳಲ್ಲಿ ಬರುತ್ತೆ ಅದನ್ನು. ಓಕೆ, ಸೊ ಇವತ್ತಿಗೆ ಮಾತ್ರ ನಾವೇನಂತಂದರೆ, ಕಂಪ್ಯೂಟರ್ ಯಾವ ಥರ ಒಂದು ಕಲಿಕೆ ಅಂತ ಬಂದಾಗ, ಓಕೆ, ಕಂಪ್ಯೂಟರ್ ಎಷ್ಟು ವಿಧದಲ್ಲಿ ಕಲಿಬೋದು ಅಂತ ಬಂದಾಗ ನಾನು ಹೇಳ್ತೀನಿ ಇವಾಗ. ಸೊ ಏನಂದರೆ ಕಂಪ್ಯೂಟರ್, ಓಕೆ, ಇದನ್ನು ನಾವು ಸಾಮಾನ್ಯವಾಗಿ 2 ವಿಧದಲ್ಲಿ ವಿಂಗಡಣೆ ಮಾಡ್ತೀವಿ. ಓಕೆ, ಯಾವುದು ಅಂತಂದರೆ, ಒಂದು ಬಂದುಬಿಟ್ಟು ಹಾರ್ಡ್ವೇರ್ ಅಂತ ಹೇಳ್ತೀವಿ. ಏನು ಹೇಳ್ತೀವಿ? ಹಾರ್ಡ್ವೇರ್ ಅಂತ ಹೇಳ್ತೀವಿ, ಸರಿನಾ? ಎರಡನೇದು ಸಾಫ್ಟ್ವೇರ್ ಅಂತ ಹೇಳ್ತೀವಿ. ಸಾಫ್ಟ್ವೇರ್, ಸೊ ತುಂಬ ಇಂಪಾರ್ಟೆಂಟ್ ಟಾಪಿಕ್ಕು, ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ. ಓಕೆ, ಸೊ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್ ಅಂತ ಹೇಳ್ತೀವಿ. ಓಕೆ, ಸೊ ಈ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ನಲ್ಲಿ ಹಾರ್ಡ್ವೇರ್ ಅಂದರೆ ಏನು? ಓಕೆ, ಹಾರ್ಡ್ವೇರ್ ಅಂದರೆ ಏನು ಅಂತ ಫಸ್ಟ್ ನೋಡೋಣ. ಹಾರ್ಡ್ವೇರ್ ಅಂತಂದರೆ ಫಸ್ಟ್ ನಮ್ಗೆ ಗೊತ್ತಿರಬೇಕು, ಭಾಳಷ್ಟು ಕೇಳಿರ್ತೀವಿ ನಾವು. ಹಾರ್ಡ್ವೇರ್ ಅಂದರೆ ಕಾಮನಾಗಿ ಮಾತಾಡ್ತಿರ್ತಾರೆ ಹಾರ್ಡ್ವೇರ್ ಅಂತ. ಸಿಂಪಲ್ಲಾಗಿ ನಮ್ಗೆ ಅರ್ಥ ಮಾಡ್ಕೊಂಡ್ಬಿಡೋಣ. ಹಾರ್ಡ್ವೇರ್ ಅಂತಂದರೆ ಕಂಪ್ಯೂಟರ್ನ ಬಿಡಿ ಭಾಗಗಳು. ಓಕೆ, ಕಂಪ್ಯೂಟರ್ನ ಬಿಡಿ ಭಾಗಗಳು ಯಾವ್ಯಾವು ನಮ್ಮನ್ನು ಅಥವಾ ನಮಗೆ ನೋಡೋಕ್ಕೆ ಸಾಧ್ಯ ಅದನ್ನು, ಅವನ್ನ ನನಗೆ ಮುಟ್ಟಕ್ಕೆ ಸಾಧ್ಯ ಆಗ್ತಾಯಿತ್ತೋ, ಅವು ನನಗೆ ಸ್ಪರ್ಶ ಆಗುತ್ತೋ, ಅದು ನಮಗದು ಫೀಲ್ ಆಗುತ್ತೋ, ಅವಕ್ಕೆ ನಾವೇನಂತ ಕರಿಬೇಕು ಅಂತಂದರೆ ಹಾರ್ಡ್ವೇರ್ ಅಂತ ಕರಿಬೇಕು. ವೆರಿ ಸಿಂಪಲ್, ಹಾರ್ಡ್ವೇರ್ ಈಸ್ ನಥಿಂಗ್ ಬಟ್ ಫಿಸಿಕಲ್ ಕಾಂಪೊನೆಂಟ್ಸ್ ಆಫ್ ದ ಕಂಪ್ಯೂಟರ್ ದ್ಯಾಟ್ ವಿ ಕ್ಯಾನ್ ಸಿ, ವಿ ಕ್ಯಾನ್ ಟಚ್ ಆ್ಯಂಡ್ ವಿ ಕ್ಯಾನ್ ಫೀಲ್ ಅಂತ ಹೇಳ್ತೀವಿ. ಯಾವ್ಯಾವ ಬಿಡಿ ಭಾಗಗಳು, ಕಂಪ್ಯೂಟರ್ನ ಬಿಡಿ ಭಾಗಗಳು ನನಗೆ ಯಾವ್ಯಾವು ನೋಡೋಕ್ಕೆ ಸಾಧ್ಯ ಆಗ್ತವೋ, ಮುಟ್ಟಕ್ಕೆ ಸಾಧ್ಯ ಆಗ್ತವೋ, ಮತ್ತು ನನ್ನ ಅನುಭವಕ್ಕೆ ಬರ್ತಾವೋ, ಅವಕ್ಕೆಲ್ಲ ನಾವೇನಂತ ಕರಿತೀವಿ ಅಂತಂದರೆ ಹಾರ್ಡ್ವೇರ್ ಅಂತ ಕರಿತೀವಿ. ಭಾಳ ಸಿಂಪಲ್ ಇದನ್ನು. ಓಕೆ, ಸೊ ಫಸ್ಟ್ ಸಾಫ್ಟ್ವೇರ್ ಆಮೇಲೆ ನೋಡೋಣ ಅಂತ. ಫಸ್ಟ್ ಹಾರ್ಡ್ವೇರ್ ಕಂಪ್ಲೀಟಾಗಿ ತಿಳ್ಕೊಂಬಿಡೋಣ ಅಂತ. ಯಾವುದೋ ಒಂಚೂರು ಅದ್ರಲ್ಲಿ ಬಿಡೋದು ಬೇಡ, ಫಸ್ಟ್ ಹಾರ್ಡ್ವೇರ್ ನೋಡ್ಕೊಂಡ್ಬಿಡೋಣ. ಹಾರ್ಡ್ವೇರ್ ಅಂದರೆ ನನಗೆ ಇವಾಗ ಗೊತ್ತಾಯಿತು, ಕಂಪ್ಯೂಟರ್ನ ಬಿಡಿ ಭಾಗಗಳು ಯಾವ್ಯಾವು ನನಗೆ ನೋಡೋಕ್ಕೆ ಸಾಧ್ಯ ಆಗ್ತಾಯಿತ್ತು, ಮುಟ್ಟಕ್ಕೆ ಸಾಧ್ಯ ಆಗ್ತಾಯಿತ್ತು, ಮತ್ತು ಸ್ಪರ್ಶ ಅಂದರೆ ನನಗೆ ಅನುಭವಕ್ಕೆ ಬರ್ತಾವೆ, ಅವಕ್ಕೆ ಏನಂತ ಕರಿತೀವಿ ನಾವು ಅಂದರೆ ಹಾರ್ಡ್ವೇರ್ ಅಂತ ಕರಿತೀವಿ. ಸರಿ, ಹಾಗಿದ್ರೆ ಈ ಹಾರ್ಡ್ವೇರ್ ಅಂದರೆ ಯಾವ್ಯಾವು ಎಕ್ಸಾಂಪಲ್ ನೋಡ್ಬಿಡೋಣ ಅಂತ. ಒಂದು ಕಂಪ್ಯೂಟರ್ನಲ್ಲಿ ಬರುವಂಥದ್ದೇ ಫಸ್ಟ್ ನಂಬರ್ 1 ಯಾವುದು ಅಂತಂದರೆ ಮಾನಿಟರ್ ಅಂತ ಗೊತ್ತೀನಿ. ಮಾನಿಟರ್ ಇದು ಒಂದು ಹಾರ್ಡ್ವೇರ್. ಎರಡನೇದ್ದು CPU, ಆಮೇಲೆ ಕೀಬೋರ್ಡ್, ಓಕೆ, ಆಮೇಲೆ ಮೌಸ್, ಆಮೇಲೆ ಪ್ರಿಂಟರ್, ಆಮೇಲೆ ವೆಬ್ ಕ್ಯಾಮ್, ಆಮೇಲೆ ಸ್ಕ್ಯಾನರ್, ಆಮೇಲೆ ಸ್ಪೀಕರ್. ಓಕೆ, ನೆಕ್ಸ್ಟ್ ಆಮೇಲೆ OMR, ನೆಕ್ಸ್ಟ್ OCR. ನಾನೇನು ಮಾಡ್ತೀನಿ, ಇದನ್ನು ಇತ್ಯಾದಿ ಅಂತ ಕರಿತೀನಿ. ಇನ್ನೂ ಇದ್ದಾವೆ. ಸೊ ನನಗೆ ಕ್ಲಾಸಿಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡಿರ್ತೀನಿ. ಇನ್ನೂ ಇದ್ದಾವೆ, ಪರೀಕ್ಷೆ ದೃಷ್ಟಿಯಂತೂ ಇನ್ನೂ ಬರುತ್ತೆ. ಓಕೆ, ಸೊ ಇವಕ್ಕೆಲ್ಲ ನಾವೇನಂತ ಕರಿತೀವಿ ಅಂತಂದರೆ ಕಂಪ್ಯೂಟರ್ನ ಬಿಡಿ ಭಾಗಗಳು ಅಂತ ಹೇಳ್ತೀವಿ. ಓಕೆ, ನೆನಪಿರ್ತಲ್ಲ, ಕಂಪ್ಯೂಟರ್ನ ಬಿಡಿ ಭಾಗಗಳು. ಯಾಕಂದರೆ ಗೊತ್ತಾಗಿದೆ
ಈ ಎಲ್ಲ ಬಿಡಿ ಭಾಗಗಳು ನಾವು ನೋಡೋಕ್ಕೆ ಸಾಧ್ಯ ಆಗ್ತೈತೆ, ಮುಟ್ಟಕ್ಕೆ ಸಾಧ್ಯ ಆಗ್ತೈತೆ, ನನ್ನ ಅನುಭವಕ್ಕೂ ಬರುತ್ತೆ. ಅದಕ್ಕೆ ನಾನು ಇವಕ್ಕೆ ಏನಂತ ಕರಿತಾ ಇದ್ದೀನಿ ಅಂತಂದರೆ ಹಾರ್ಡ್ವೇರ್ ಅಂತ ಕರಿತಾ ಇದ್ದೀನಿ. ಸೊ ಅದನ್ನು ಇಂಗ್ಲೀಷ್ನಲ್ಲಿ ಹೇಳಬೇಕಾಗಿತ್ತು ಅಂತಂದರೆ ಹಾರ್ಡ್ವೇರ್ ಇಸ್ ನಥಿಂಗ್ ಬಟ್ ಫಿಸಿಕಲ್ ಕಾಂಪೊನೆಂಟ್ಸ್ ಆಫ್ ದ ಕಂಪ್ಯೂಟರ್ ದ್ಯಾಟ್ ವಿ ಕ್ಯಾನ್ ಸಿ, ವಿ ಕ್ಯಾನ್ ಟಚ್ ಆ್ಯಂಡ್ ವಿ ಕ್ಯಾನ್ ಫೀಲ್. ಅದಕ್ಕೆ ನಾವೇನಂತ ಹೇಳ್ತೀವಿ ಅಂತಂದರೆ ಹಾರ್ಡ್ವೇರ್ ಅಂತ ಹೇಳ್ತೀವಿ. ಓಕೆ, ಸೊ ಇನ್ನೊಂದು ಇವೆಲ್ಲ ಏನಿದಾವೆ ಅಂದರೆ ಡಿವೈಸಸ್ ಇದ್ದಾವೆ ನೋಡಿ. ಬೇಸಿಕ್ ಕಂಪ್ಯೂಟರ್ ಕ್ಲಾಸಲ್ಲಿ ಮೊದಲನೇ ವೀಡಿಯೋನೆಲ್ಲ ಹೇಳಿದೆ ಏನಂತಂದರೆ ಡಿವೈಸ್ಗೂ ಮತ್ತು ಮಷಿನ್ಗಿರೋ ವ್ಯತ್ಯಾಸ ಕೂಡ ನಾನು ಅದರಲ್ಲಿ ಹೇಳಿದ್ದೀನಲ್ವಾ. ಸೊ ಇವಾಗ ಇವಕ್ಕೆ ಏನಂತ ಕರಿಬೋದು, ಡಿವೈಸಸ್ ಕೂಡ ಅಂತ ಕರಿಬೋದು. ಓಕೆ, ಸೊ ಅಂದರೆ ಅರ್ಥ ಆಯಿತು ಅಂತ ಅನ್ಕೋತೀನಿ ನಾನು. ಅಂದರೆ ಹಾರ್ಡ್ವೇರ್ ಅಂತಂದರೆ ಕಂಪ್ಯೂಟರ್ ಬಿಡಿ ಭಾಗಗಳು, ದಾಟ್ಸ್ ಇಟ್. ಓಕೆ, ಸೊ ಈಗ ಈ ಹಾರ್ಡ್ವೇರ್ ಅಂದರೆ ಏನು ಅಂತ ಗೊತ್ತಾಯಿತು. ನೆಕ್ಸ್ಟ್ ಹಾರ್ಡ್ವೇರ್ನಲ್ಲಿ ಯಾವ್ಯಾವ ಒಂದು ಕಾಂಪೊನೆಂಟ್ಸ್ ಅಥವಾ ಡಿವೈಸಸ್ ಬರ್ತಾವಂತ ಕೂಡ ಗೊತ್ತಾಯಿತು. ಈಗ ಮುಂದೆ ಏನು ಮಾಡೋಣ ಅಂತಂದರೆ ಈ ಹಾರ್ಡ್ವೇರ್ನಲ್ಲೂ ಸಹ ಭಾಗವನ್ನು ಮಾಡಿದ್ದಾರೆ ರೀ. ಹಾರ್ಡ್ವೇರ್ನಲ್ಲಿ ಏನಾಗಿದೆ ಅಂತಂದರೆ ಹಾರ್ಡ್ವೇರಲ್ಲೂ ಸಹ ಭಾಗ ಮಾಡಿದ್ದಾರೆ. ಯಾವುದದು ಅಂತ ನೋಡೋಣ ಅಂತ. ಓಕೆ, ಹಾರ್ಡ್ವೇರಲ್ಲೂ ಸಹ 2 ಭಾಗಗಳಾಗಿ ವಿಂಗಡಿಸಿದ್ದಾರೆ. ಯಾವುದು? ಒಂದನೇದು ಇನ್ಪುಟ್, ಎರಡನೇದು ಔಟ್ಪುಟ್. ಓಕೆ, ಒಂದನೇದು ಇನ್ಪುಟ್, ಎರಡನೇದು ಔಟ್ಪುಟ್. ಸರ್ ಇನ್ಪುಟ್ ಔಟ್ಪುಟ್ ಆಲ್ರೆಡಿ ಕಲ್ತೀವಲ್ಲ, ಇದು ಹೇಗಾಗುತ್ತೆ? ಅದಕ್ಕೊಂದು ಚೂರು ಆ್ಯಡ್ ಮಾಡ್ತೀನಿ. ಏನಂದರೆ ಇನ್ಪುಟ್ ಡಿವೈಸಸ್, ಈ ಕಡೆ ಔಟ್ಪುಟ್ ಡಿವೈಸಸ್. ಈ ಕ್ಲಿಯರ್ ಆಯ್ತಲ್ಲ? ಸೊ ಇನ್ಪುಟ್ ಡಿವೈಸಸ್ ಮತ್ತು ಔಟ್ಪುಟ್ ಡಿವೈಸಸ್ ಅಂತ 2 ಭಾಗ ಮಾಡಿದ್ದಾರೆ. ಈ ಇನ್ಪುಟ್ ಡಿವೈಸಸ್ ಮತ್ತು ಔಟ್ಪುಟ್ ಡಿವೈಸಸ್ ಅಂತಂದರೆ ಆಲ್ರೆಡಿ ನನಗೆ ಹಾರ್ಡ್ವೇರ್ನಲ್ಲಿರುವಂತಹ ಎಲ್ಲ ಕಾಂಪೊನೆಂಟ್ಸ್ ನಮ್ಗೆ ಗೊತ್ತಾಗಿದೆ. ಕೀಬೋರ್ಡ್ ಬಂತು, ಮೌಸ್ ಬಂತು, CPU ಬಂತು, ಮಾನಿಟರ್ ಬಂತು, ಪ್ರಿಂಟರ್ ಬಂತು, ಸ್ಕ್ಯಾನರ್ ಬಂತು, OMR ಬಂತು, ಎಲ್ಲ ಬಂತು. ಓಕೆ, ಸೊ ಅವುಗಳಲ್ಲೇ ಒಂದಿಷ್ಟು ಕಾಂಪೊನೆಂಟ್ಸನ್ನು ಅಂದರೆ ಒಂದಿಷ್ಟು ಡಿವೈಸಸ್ಗಳನ್ನ ಇನ್ಪುಟ್ಗೆ ಹಾಕಿದರೆ ಇನ್ನೊಂದಿಷ್ಟು ಡಿವೈಸಸ್ಗಳನ್ನ ಔಟ್ಪುಟ್ಗೆ ಹಾಕ್ತಾರೆ. ಸೊ ಹಾಗಿದ್ರೆ ಈ ಇನ್ಪುಟ್ ಔಟ್ಪುಟ್ ಅಂದರೆ ಏನು? ಆಲ್ರೆಡಿ ನಾವು ಫಸ್ಟ್ ಕ್ಲಾಸಲ್ಲಿ ನೋಡಿದ್ದೀವಿ. ಇನ್ಪುಟ್ ಅಂತಂದರೆ ಕಂಪ್ಯೂಟರ್ಗೆ ನಾನು ಏನೆಲ್ಲ ಮಾಹಿತಿಯನ್ನು ಕೊಡ್ತೀನಿ, ಏನು ದತ್ತಾಂಶವನ್ನು ಕೊಡ್ತಿರ್ತೀನಿ, ಅದಕ್ಕೆ ಇನ್ಪುಟ್ ಅಂತ ಕರಿತೀವಿ. ಕಂಪ್ಯೂಟರ್ನಿಂದ ನಾವು ಯಾವ ಒಂದು ಸಂದೇಶವ ಅಥವಾ ಒಂದು ಇನ್ಫಾರ್ಮೇಷನನ್ನು ನಾವು ಪಡಿತೀವೋ ಅದಕ್ಕೆ ಔಟ್ಪುಟ್ ಅಂತ ಹೇಳ್ತೀವಿ. ಇದು ಆಲ್ರೆಡಿ ನಾವು ಕಲ್ತಿದ್ದೀವಿ. ಆದರೆ ಆ ಮಾಹಿತಿ ಅಥವಾ ದತ್ತಾಂಶವನ್ನು ಕೊಡೋಕ್ಕೆ ಯಾವೊಂದಿಷ್ಟು ಉಪಕರಣಗಳು ಅಥವಾ ಡಿವೈಸಸ್ಗಳನ್ನು ನಾನು ಬಳಕೆ ಮಾಡ್ಕೋತೀನೋ ಅವಕ್ಕೆ ಏನಂತ ಕರಿತೀವಿ ಅಂದರೆ ಇನ್ಪುಟ್ ಡಿವೈಸಸ್ ಅಂತ ಕರಿತೀವಿ. ಇನ್ನು ಈಗ ಕಂಪ್ಯೂಟರಿಂದ ಮಾಹಿತಿನ ನಾನು ಪಡಿಬೇಕಾಗಿದೆ, ಇನ್ಫಾರ್ಮೇಷನ್ನ ತಗೋಬೇಕಾಗಿದೆ ಅಂತಂದರೆ ಯಾವ ಒಂದು ಬಗೆಯ ಡಿವೈಸಸ್ಗಳು ಅಥವಾ ಉಪಕರಣಗಳ ಅಥವಾ ಸಾಧನಗಳು ಅಂತ ಏನು ಕರಿತೀವೋ, ಯಾವ ಒಂದಿಷ್ಟು ಡಿವೈಸಸ್ಗಳನ್ನು ಬಳಕೆ ಮಾಡಿಕೊಂಡು ನಾನು ಔಟ್ಪುಟ್ಟನ್ನು ತಗೋತಾ ಇದ್ದೀನೋ ಅಥವಾ ಆ ಕಂಪ್ಯೂಟರಿಂದ ಉತ್ತರವನ್ನು ಪಡಿತಾ ಇದ್ದೀನೋ ಅವಕ್ಕೆ ನಾನೇನಂತ ಕರಿತೀನಿ ರೀ? ಔಟ್ಪುಟ್ ಡಿವೈಸಸ್ ಅಂತ ಕರಿತೀನಿ. ವೆರಿ ಸಿಂಪಲ್. ಇನ್ಪುಟ್ ಡಿವೈಸಸ್, ಇನ್ಪುಟ್ ಅಂದರೆ ಫಸ್ಟ್ ಗೊತ್ತಿದ್ರೆ ಡಿವೈಸಸ್ ನಿಮ್ಗೆ ಆಟೋಮೆಟಿಕ್ ಆಗಿ ಗೊತ್ತಾಗುತ್ತೆ. ಓಕೆ, ಬನ್ನಿ ಹಾಗಿದ್ರೆ ಈಗ ಇನ್ಪುಟ್ ಡಿವೈಸಸ್ ಅಂತ ಒಂದಿಷ್ಟು ನೋಡ್ಬಿಡೋಣ ಅಂತ. ಯಾರಾದರೂ ಹೇಳ್ಬೋದಾ ಇನ್ಪುಟ್ ಡಿವೈಸಸ್? ಆಲ್ರೆಡಿ ನಿಮ್ಗೆ ಗೊತ್ತಿದ್ರೆ ಒಂದು ಇನ್ಪುಟ್ ಡಿವೈಸಸ್ ಅಂದರೆ ಜನರಲ್ ಆಗಿ ನಾವು ಒಂದು PC ಪರ್ಸನಲ್ ಕಂಪ್ಯೂಟರ್ ಅಂತ ಇದೆ ಅಂತಂದರೆ ಅಲ್ಲಿರುವಂಥ ಫಸ್ಟ್ ಇನ್ಪುಟ್ ಡಿವೈಸಸ್ ನೋಡ್ಬಿಡೋಣ ಅಂತ. ಕೀಬೋರ್ಡ್ ಇನ್ಪುಟ್ ಡಿವೈಸ್, ಮೌಸ್ ಇನ್ಪುಟ್ ಡಿವೈಸ್. ಸದ್ಯ ಒಂದು PC ಇದೆ ಮನೆಯಲ್ಲಿ ನಾವು ಯೂಸ್ ಮಾಡ್ತಾ ಇದ್ದೀವಿ ಅಂತಂದರೆ ಕಾಮನ್ ಆಗಿ 2 ಇನ್ಪುಟ್ ಡಿವೈಸಸ್ ಸಿಗುತ್ತೆ ನಮಗಲ್ಲ. ಸೊ ನೆಕ್ಸ್ಟ್ ಇದನ್ನು ಬಿಟ್ಟು ಬೇರೆ ಯಾವ ಇದಾವೆ ಅಂತಂದರೆ ಒಂದು ಮೈಕ್ ಅಂತ ಕರಿತೀವಿ. ಓಕೆ, ಮೈಕ್ರೋಫೋನ್ ಮೈಕ್ ಅಂತ ಕರಿತೀವಲ್ವ ಅದನ್ನು. ನೆಕ್ಸ್ಟ್ ಅದಾದಮೇಲೆ ಇನ್ಪುಟ್ ಡಿವೈಸ್ ಸ್ಕ್ಯಾನರ್. ಈ ಸ್ಕ್ಯಾನರ್ ಅಂದರೆ ಏನು ಅಂತ ನಾನು ಕ್ಲಾಸಲ್ಲಿ ಹೇಳ್ತೀನಿ, ಮುಂದೆ ಬರುತ್ತೆ. ಅದ್ರ ಬಗ್ಗೆ ತುಂಬ ಡೀಟೇಲಾಗಿ ಹೋಗ್ಬಿಡೋಣ ಅಂತ. ಓಕೆ, ಸ್ಕ್ಯಾನರ್. ಅದಾದಮೇಲೆ ವೆಬ್ ಕ್ಯಾಮ್. ನೋಡಿ ವೆಬ್ ಕ್ಯಾಮ್ ಏನು ಬೇಕಾ, ಇಲ್ಲ ನೀವು ಕ್ಯಾಮೆರಾ ಅಂತಂದ್ರೂ ನಡೆಯುತ್ತೆ ಅಥವಾ ಕ್ಯಾಮ್ ಅಂತಂದ್ರೂ ನಡೆಯುತ್ತೆ. ಸೊ ಕಾಮನ್ ಆಗಿ ವೆಬ್ ಕ್ಯಾಮ್ ಅಂತ ಬಳಕೆ ಮಾಡ್ತಿರ್ತೀವಲ್ಲ, ಸೊ ವೆಬ್ ಕ್ಯಾಮ್ ಅಂತ ಕೊಟ್ಟಿರೋದು ಅದಾಯಿತು. ನಂತರ OMR. ಓಕೆ, ಈ OMR ಇದನ್ನು ವಿಸ್ತರಿಸಿ ಬರೆದಾಗ ಏನಾಗುತ್ತೆ? OMR ಅನ್ನು ವಿಸ್ತರಿಸಿ ಬರೆದಾಗ ಆಪ್ಟಿಕಲ್ ಮಾರ್ಕ್ ರೀಡರ್. ಹೌದಲ್ರಿ? ಆಪ್ಟಿಕಲ್ ಮಾರ್ಕ್ ರೀಡರ್ ಅಂತ ಕರಿತೀವಿ. ಇದಾದಮೇಲೆ ಇಲ್ಲೇ ತೊಗೊಂಡ್ಬಿಡ್ತೀನಿ. OMR ಆದಮೇಲೆ OCR ಆಪ್ಟಿಕಲ್ ಕ್ಯಾರೆಕ್ಟರ್ ರಿಕಗ್ನಿಷನ್ ಅಂತ ಕರಿತೀವಿ. ನೆಕ್ಸ್ಟ್ MICR, ಇದನ್ನು ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರಿಕಗ್ನಿಷನ್ ಅಂತ ಕರಿತೀವಿ. ಸೊ ಇವು ಎಲ್ಲನೂ ಏನಿದಾವೆ ಅಂತಂದರೆ, ಆಮೇಲೆ ಇನ್ನೊಂದಿದೆ ನೋಡಿ ಜಾಯ್ಸ್ಟಿಕ್ ಅಂತ ಕರಿತೀವಿ. ಇದು ಕೂಡ ಏನಾಗುತ್ತೆ? ಇನ್ಪುಟ್ ಆಗುತ್ತೆ ಅಲ್ಲ. ನೆಕ್ಸ್ಟ್
ಜಾಯ್ಸ್ಟಿಕ್ ಆಯಿತು. ಸೊ ಇವೆಲ್ಲನೂ ಏನಂತ ಕರಿತಾ ಇದ್ದೀವಿ ಅಂತಂದರೆ ಇನ್ಪುಟ್ ಡಿವೈಸಸ್. ಇನ್ಪುಟ್ ಡಿವೈಸಸ್ ಎದಕ್ಕೆ ಕರಿತಾ ಇದ್ದೀವಿ ಇದನ್ನಂತಂದರೆ, ಕಂಪ್ಯೂಟರ್ಗೆ ನಾನು ಮಾಹಿತಿ ಕೊಡಬೇಕಾಗಿತ್ತು ಅಂತಂದಾಗ ಇವನ್ನ ಬಳಕೆ ಮಾಡಿಕೊಂಡು ನಾನು ಮಾಹಿತಿ ಕೊಡ್ತಾ ಇದ್ದೀನಿ. ಓಕೆ, ಸೊ ಹೀಗಾಗಿ ಅಂದರೆ ದತ್ತಾಂಶವನ್ನು ನಾನು ಕೊಡಬೇಕಾಗಿತ್ತು ಅಂತಂದರೆ ಈ ಒಂದಿಷ್ಟು ಡಿವೈಸಸ್ಗಳನ್ನ ನಾನು ಬಳಕೆ ಮಾಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಇದಾದಮೇಲೆ ಔಟ್ಪುಟ್ ಡಿವೈಸಸ್ ಬಂದುಬಿಟ್ಟು ಔಟ್ಪುಟ್ ಡಿವೈಸಸ್ ಬಂದುಬಿಟ್ಟು ಯಾವಿದ್ದಾವೆ ಅಂತಂದರೆ, ಒಂದು ಮಾನಿಟರ್, ಓಕೆ, ಪ್ರಿಂಟರ್, ನೆಕ್ಸ್ಟ್ ಸ್ಪೀಕರ್, ಆಮೇಲೆ ಪ್ರೊಜೆಕ್ಟರ್, ಓಕೆ, ಪ್ಲಾಟರ್ ಅಂತ ಕೂಡ ಬರುತ್ತೆ. ಸೊ ಇಲ್ಲಿ ಏನಂತಂದರೆ, ಯಾವುದಾದ್ರೂ ಒಂದು ಸಂಸ್ಕರಿಸಿದ ದತ್ತಾಂಶ ಅಥವಾ ಮಾಹಿತಿಯನ್ನು ಪಡೆಯೋಕ್ಕೆ ಬಳಕೆ ಮಾಡುವಂತಹ ಡಿವೈಸಸ್ಗಳಿಗೆ ನಾವೇನಂತ ಕರಿತೀವಿ, ಔಟ್ಪುಟ್ ಅಂತ ಕರಿತೀವಿ. ಓಕೆ, ಸೊ ಕಂಪ್ಯೂಟರ್ಗೆ ಸಂಸ್ಕರಿಸಲು ಕೊಡುವಂತಹ ದತ್ತಾಂಶಗಳನ್ನು ಯಾವ ಒಂದು ಡಿವೈಸ್ಗಳ ಮುಖಾಂತರ ಕೊಡ್ತೀವೋ ಅವಕ್ಕೆ ನಾವೇನಂತ ಕರಿತೀವಿ, ಇನ್ಪುಟ್ ಡಿವೈಸಸ್ ಅಂತ ಕರಿತೀವಿ. ಸೊ ಭಾಳ ಸಿಂಪಲ್ಲಾಗಿ ನೆನ್ಪಿಟ್ಕೋಬೇಕು, ನಾನು ಕಂಪ್ಯೂಟರ್ಗೆ ಒಂದು ದತ್ತಾಂಶವನ್ನು ಕೊಡೋಕ್ಕೆ ಯಾವ ಒಂದು ಡಿವೈಸ್ಗಳನ್ನ ಬಳಕೆ ಮಾಡ್ತೀನೋ ಅವಕ್ಕೆ ಇನ್ಪುಟ್ ಡಿವೈಸಸ್ ಅಂತಂದರೆ, ಆ ಸಂಸ್ಕರಿಸಿದ ದತ್ತಾಂಶವು ಕಂಪ್ಯೂಟರ್ನಿಂದ ಪಡೆಯಲು ಬಳಕೆ ಮಾಡುವಂತಹ ಡಿವೈಸಸ್ಗಳಿಗೆ ನಾನು ಔಟ್ಪುಟ್ ಡಿವೈಸಸ್ ಅಂತ ಕರಿತೀನಿ. ಸೊ ಎರಡು ಗೊತ್ತಿರಬೇಕು. ಓಕೆ, ಸೊ ಇಲ್ಲಿ ಒಂದು ಟ್ವಿಸ್ಟ್ ಇದೆ, ಏನಂತಂದರೆ ಈಗ ಇನ್ಪುಟ್ ಡಿವೈಸಸನ್ನು ನೋಡ್ಕೊಂಡು ಹೋಗೋಣ ಅಂತ. ಕೀಬೋರ್ಡ್, ಮೌಸ್, ಮೈಕ್, ಸ್ಕ್ಯಾನರ್, ವೆಬ್ ಕ್ಯಾಮ್, OMR ಇದೆ, OCR ಇದೆ, MICR ಇದೆ. ಈ ಕಡೆ ಔಟ್ಪುಟ್ನಲ್ಲಿ ಬಂದರೆ ಮಾನಿಟರ್ ಇದೆ, ಪ್ರಿಂಟರ್ ಇದೆ, ಸ್ಪೀಕರ್ ಇದೆ, ಪ್ರೊಜೆಕ್ಟರ್ ಇದೆ. ಓಕೆ, ಸೊ ಇಲ್ಲಿ ಎಲ್ಲೂ ಸಹ CPU ಅನ್ನೋದನ್ನು ಬರಲಿಲ್ಲ. ಓಕೆ, ಈ ಕಡೆ ಇನ್ಪುಟ್ ಡಿವೈಸಸ್ಸಲ್ಲೂ ಸಹ CPU ಬಂದಿಲ್ಲ, ಔಟ್ಪುಟ್ ಡಿವೈಸಸ್ಸಲ್ಲೂ ಸಹ CPU ಬಂದಿಲ್ಲ. ನೀವು ಗೆಸ್ ಮಾಡ್ಬೋದಾ CPU ಅಂತಂದರೆ ಅದು ಇನ್ಪುಟ್ ಡಿವೈಸು ಅಥವಾ ಔಟ್ಪುಟ್ ಡಿವೈಸು ಅಂತನಾ? ಗೆಸ್ ಮಾಡ್ಬೋದಾ ನೀವು? CPU ಅಂತಂದರೆ ಅದು ಇನ್ಪುಟ್ ಡಿವೈಸ್ಗೆ ಅನ್ಬೋದಾ ಅಥವಾ ಔಟ್ಪುಟ್ ಡಿವೈಸ್ ಅಂತ ಕರಿಬೋದಾ? ಎನಿಬಡಿ ಗೆಸ್? ಓಕೆ, ಸೊ ಗೆಸ್ ಮಾಡಿದರೆ ಆನ್ಸರ್ ನೋಡೋಣ ಇವಾಗ. ಓಕೆ, ಗೆಸ್ ಮಾಡಿದರೆ ಏನಾದರೂ ನೀವು ಅದನ್ನು ಸರಿಯಾಯಿತು, ಆನ್ಸರ್ ಕರೆಕ್ಟ್ ಆಗಿದೆ ಅಂತಂದರೆ ತುಂಬ ಒಳ್ಳೆಯದು. ಓಕೆ, ಸೊ ಈ CPU ಅಂತ ಅಂದರೆ ನೋಡಿ, ಇದು ಸಾಫ್ಟ್ವೇರ್ ಬಗ್ಗೆ ನಾನು ಹೇಳ್ತಾ ಇಲ್ಲ, ಕನ್ಫ್ಯೂಷನ್ ಆಗೋದು ಬೇಡ, ಸಾಫ್ಟ್ವೇರನ್ನು ತೆಗೆದುಬಿಡ್ತೀನಿ. ಓಕೆ, ನೆಕ್ಸ್ಟ್ CPU ಅಂತಂದರೆ ಇದನ್ನು ವಿಸ್ತರಿಸಿ ಬರೆದಾಗ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಹೇಳ್ತೀವಿ. ಏನು ಹೇಳ್ತೀವಿ ಇದನ್ನು? ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಹೇಳ್ತೀವಿ. ಈ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂದರೆ ಏನಾಗುತ್ತೆ ಅಂದರೆ, ಮಧ್ಯದಲ್ಲಿ ಸಂಸ್ಕರಿಸುವ ಅಥವಾ ಮಧ್ಯವರ್ತಿಯಾಗಿ ಅಥವಾ ಮಧ್ಯದಲ್ಲಿ ಸಂಸ್ಕರಿಸುವ ಒಂದು ಘಟಕ ಅಂತ ಹೇಳ್ತೀವಿ ಇದನ್ನು. ಈ ಮಧ್ಯದಲ್ಲಿ ಅಂತ ಬಂದರೆ ಯಾರ ಮಧ್ಯೆ ಅಂತಂದರೆ ಇವ್ರ ಮಧ್ಯೆ, ಇನ್ಪುಟ್ ಮತ್ತು ಔಟ್ಪುಟ್ಗಳ ಮಧ್ಯೆ ಸಂಸ್ಕರಿಸುವ ಒಂದು ಘಟಕವೇ ಅದು CPU ಅಂತ ಹೇಳ್ತೀವಿ, ಮರಿಬಾರ್ದು. ಓಕೆ, ಸೊ ಹಾಗಿದ್ರೆ ಈ CPU ಇನ್ಪುಟ್ಟು ಇಲ್ಲ, ಆಮೇಲೆ ಔಟ್ಪುಟ್ಟು ಇಲ್ಲ. ಓಕೆ, ಅದು ಕೂಡ ಡಿವೈಸು, ಆದರೆ ಇನ್ಪುಟ್ಟು ಔಟ್ಪುಟ್ ಎರಡು ಡಿವೈಸ್ ಆಗೋದೇ ಇಲ್ಲ ಅದು. ಹಾಗಾದರೆ ಅದು ಯಾವ ಡಿವೈಸ್ ಅಂತ ಕರಿತೀವಿ ಅಂತಂದರೆ ಅದನ್ನೇ ಕರಿಬೇಕು. ಅದನ್ನು ಏನು ಹೇಳಿ? ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಅದು ಮಧ್ಯದಲ್ಲಿ ಸಂಸ್ಕರಿಸುವಂತಹ ಒಂದು ಡಿವೈಸ್ ಆಗಿದೆ ಅಂತ ಹೇಳಬೇಕು. ಓಕೆ, ಇನ್ನೊಂದು ಕಡೆ ಹೇಳ್ತಾರೆ CPU ಅಂತಂದರೆ ಬ್ರೈನ್ ಆಫ್ ದ ಕಂಪ್ಯೂಟರ್ ಅಂತಲೂ ಹೇಳ್ತಾರೆ, ಅದು ಆ್ಯಕ್ಚುಲಿ ಪ್ರೊಸೆಸರ್ಗೆ ಅಂತ ಕರೀತಾರೆ. ಓಕೆ, ಇನ್ನೊಂದು ಕಡೆ ಹಾರ್ಟ್ ಆಫ್ ದ ಕಂಪ್ಯೂಟರ್ ಅಂತಲೂ ಹೇಳ್ತಿರ್ತಾರೆ. ಓಕೆ, ಸೊ ಏನೇ ಇರಲಿ, ಓಕೆ, ಬಟ್ ವಿಷಯ ಅಂತ ಬಂದಾಗ ಇದು CPU ಏನಾಗುತ್ತೆ ಅಂದರೆ ಅದು ಇನ್ಪುಟ್ ಡಿವೈಸು ಆಗೋದಿಲ್ಲ, ಔಟ್ಪುಟ್ ಡಿವೈಸು ಆಗೋದಿಲ್ಲ, ಅದು ಗೊತ್ತಿರಬೇಕು ನಮಗೆ. ಓಕೆ, ಸೊ ಇದನ್ನು ಸ್ವಲ್ಪ ಮರಿಬೇಡಿ. ಇನ್ಪುಟ್ ಡಿವೈಸ್, ಇನ್ಪುಟ್ ಅಂದರೆ ಏನಂತ ಗೊತ್ತಾಯಿತು, ಇನ್ಪುಟ್ ಡಿವೈಸಸ್ ಯಾವ ಅಂತ ಗೊತ್ತಾಯಿತು. ಔಟ್ಪುಟ್ ಅಂದರೆ ಏನಂತ ಗೊತ್ತಾಯಿತು, ಔಟ್ಪುಟ್ ಡಿವೈಸಸ್ ಯಾವಿದ್ದಾವೆ ಅಂತ ಗೊತ್ತಾಯಿತು. ಇನ್ನು ಈ ಇನ್ಪುಟ್ ಮತ್ತು ಔಟ್ಪುಟ್ಗಳಿಗೆ ಬರೋದಿಲ್ಲ, ಒಂದು ಡಿವೈಸ್ ಇದೆ ಅದು ಇನ್ಪುಟ್ಗೂ ಬರೋಲ್ಲ ಔಟ್ಪುಟ್ಗೂ ಬರೋಲ್ಲ, ಅದೇ ಯಾವುದು ಅಂತಂದರೆ CPU ಅಂತ ಗೊತ್ತಾಯಿತು. ಈ CPU ಏನಂದರೆ ಮಧ್ಯದಲ್ಲಿ ಸಂಸ್ಕರಿಸುವಂಥ ಒಂದು ಘಟಕ ಅದ. ಓಕೆ, ಇದನ್ನು ಗೊತ್ತಾಯಿತು ಅಂತ ಭಾವಿಸ್ತೀನಿ. ಓಕೆ, ಸೊ ಇನ್ಪುಟ್ ಮತ್ತು ಔಟ್ಪುಟ್ಗಳ ಇರುವಂಥ ಅಥವಾ ಔಟ್ಪುಟ್ಗಳಂದರೆ ಏನು ಅಂತ ಅದನ್ನು ಗೊತ್ತಾಯ್ತು ನನಗೆ. ಇನ್ನು ಮುಂದೆ ಇದಾದಮೇಲೆ ನಾನು ಮುಂದಕ್ಕೆ ಹೋಗಬೇಕು ಅಂತಂದರೆ ಯಾವತ್ತು ಹೋಗಬೇಕಾಗುತ್ತೆ ನನಗೆ? ಇನ್ಪುಟ್ ಡಿವೈಸಸ್ನಲ್ಲಿರುವಂತಹ ಕೀಬೋರ್ಡು, ಮೌಸು, ಮೈಕು ಎಲ್ಲ ಒಂದೊಂದು ಡಿವೈಸ್ಗಳ ಬಗ್ಗೆ ಮುಂದಿನ ಒಂದು ಬರುವಂಥ ವಿಡಿಯೋಗಳಲ್ಲಿ ನಾವು ಚರ್ಚೆ ಮಾಡೋಣ ಅಂತ. ಕೀಬೋರ್ಡ್ ಅಂದರೆ ಇನ್ಪುಟ್ ಅಂತ ಅಷ್ಟೇ ಗೊತ್ತಾಯ್ತು ನನಗೆ. ಆದರೆ ನಾವು ಬಳಕೆ ಮಾಡ್ತಿರುವಂಥ ಕೀಬೋರ್ಡ್ಗಳಲ್ಲಿ ಅಥವಾ ಕೀಬೋರ್ಡ್ನಲ್ಲಿ ಏನಾದರೂ ವಿಧಗಳಿದ್ದಾವೆ. ಓಕೆ, ಎಷ್ಟು ವಿಧ ಇದ್ದಾವೆ, ಯಾವ ಇದ್ದಾವೆ, ಅದು ಎರಡೂ ದೃಷ್ಟಿಯಿಂದ
ನನಗೆ ನಾಲೆಜ್ ಬೇಕಾಗಿದೆ ತುಂಬ ಅಂತಂದ್ರೂ ಸಹ ಅದ್ರ ಬಗ್ಗೆ ಗೊತ್ತಿರಬೇಕು. ಆಮೇಲೆ ಎಕ್ಸಾಮ್ ದೃಷ್ಟಿಯಿಂದಂತೂ ಇನ್ನೂ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಸೊ ಅದಾದ ನಂತರ ಸ್ಕ್ಯಾನರ್ ಸ್ವಲ್ಪ ಇಂಪಾರ್ಟೆಂಟ್, ಪ್ರಿಂಟರ್ ಅದು ಸುಮಾರು ಸಲ ಎಕ್ಸಾಮಲ್ಲಿ ಕೇಳ್ತಿರ್ತಾರೆ. ಓಕೆ, ಹೀಗಾಗಿ ಆ ಒಂದೊಂದು ಡಿವೈಸ್ಗಳ ಬಗ್ಗೆ ಆಮೇಲೆ ಮಾತಾಡೋಣ ಅಂತ. ಓಕೆ, ಸೊ ಇವಾಗ ಸದ್ಯದಲ್ಲಿ ಇನ್ಪುಟ್ ಔಟ್ಪುಟ್ ಡಿವೈಸ್ ಗೊತ್ತಾಯಿತು. ಇನ್ನು CPU ಅಂತ ಬಂದಾಗ ಸ್ವಲ್ಪ CPU ಬಗ್ಗೆ ನಾನು ಹೇಳ್ತೀನಿ. ಮುಂದೆ ಅದಾದ ನಂತರ ಏನು ಬೇರೆ ಏನೇನು ಬರುತ್ತೋ ನೋಡೋಣ ಅಂತ. CPU ಬಗ್ಗೆ ಒಂಚೂರು ನೋಡ್ಬೇಡೋಣ ಅಂತ. ಇವಾಗ ಹಾರ್ಡ್ವೇರ್ ಅಂದರೆ ಏನು ಅಂತ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಹಾರ್ಡ್ವೇರ್ನಲ್ಲಿ ಎಷ್ಟು ವಿಧ ಇದೆ ಅಂತ ಅದು ಕೂಡ ಅರ್ಥ ಆಯಿತು ಅಂತ ಅಂದ್ಕೊಂಡಿರ್ತೀನಿ. ನೆಕ್ಸ್ಟ್ ಅದಾದಮೇಲೆ ಇನ್ಪುಟ್ ಔಟ್ಪುಟ್ ಅಂದರೆ ಏನು, ಅದು ಆಲ್ರೆಡಿ ನಾವು ಮುಂಚೆ ಮಾಡಿರುವಂಥ ವಿಡಿಯೋದಲ್ಲೂ ಸಹ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಇವತ್ತು ಸಹ ಅದ್ರ ಬಗ್ಗೆ ಡಿಸ್ಕಷನ್ ಆಯಿತು. ಅದ್ರ ಜೊತೆಗೆ ಬರೀ ಆ ಥರ ಏನೋ ಬರೀ ಇನ್ಪುಟ್ ಅಂದರೆ ಏನು, ಔಟ್ಪುಟ್ ಅಂದರೆ ಏನು ಅಂತ ಅಷ್ಟೇ ಗೊತ್ತಾಗಿತ್ತು. ಬಟ್ ಇವತ್ತಿನ ಒಂದು ವಿಡಿಯೋದಲ್ಲಿ ಏನಾಯಿತು ಅಂತಂದರೆ ಇನ್ಪುಟ್ ಡಿವೈಸಸ್ಗಳು ಸಹ ಯಾವುವು, ಔಟ್ಪುಟ್ ಡಿವೈಸಸ್ಗಳು ಅಂದರೆ ಯಾವುವು ಅಂತ ಗೊತ್ತಾಯಿತು. ಇವತ್ತಿನ ಒಂದು ನೆಕ್ಸ್ಟ್ ಬರೋದೆ CPU. ಈ CPU ಅಂತಂದ್ರೆ ನಮ್ಗೆ ಗೊತ್ತಾಗಿದೆ ಇನ್ಪುಟ್ಟು ಅಲ್ಲ ಔಟ್ಪುಟ್ಟು ಅಲ್ಲ ಅಂತ ಅನ್ನೋದು ಗೊತ್ತಾಗಿದೆ. ಹಾಗಿದ್ರೆ CPU ಏನು ಮಾಡುತ್ತಂದರೆ ಮಧ್ಯದಲ್ಲಿ ಬಳಕೆದಾರನು ಒಂದಿಷ್ಟು ದತ್ತಾಂಶಗಳನ್ನು ಕೊಡ್ತಾನೆ. ಯಾವ ಒಂದು ಭಾಗದಿಂದ ಇನ್ಪುಟ್ನಿಂದ ಅವನ್ನ ಸಂಸ್ಕರಿಸಿ ಮತ್ತೆ ನಾನು ಔಟ್ಪುಟ್ಗೆ ಬಳಕೆದಾರನಿಗೆ ಒದಗಿಸಬೇಕು. ಅದು ಸಂಸ್ಕರಿಸುವಂಥ ಕ್ರಿಯೆ ಎಲ್ಲಿ ನಡೀತಿರ್ತಂದರೆ CPU ನಡೀತಾ. ಓಕೆ, ನಾವು ಮೊದಲನೇ ವಿಡಿಯೋದಲ್ಲಿ ನೋಡಿದ್ದೀವಿ, ಬ್ಲಾಕ್ ಡಯಾಗ್ರಾಮ್ ಅಂತ ಹಾಕಿದಾಗ ಈ ಕಡೆ ಇನ್ಪುಟ್ ಇತ್ತು, ಆ ಕಡೆ ಔಟ್ಪುಟ್ ಇತ್ತು, ಮಧ್ಯದಲ್ಲಿ CPU ಅದನ್ನೇ ಪ್ರಾಸೆಸಿಂಗ್ ಅಂತ ತೋರಿಸಿದ್ವಿ. ಓಕೆ, ಇವತ್ತು ಅದೇ CPU ಒಂಚೂರು ಡ್ರಾ ಮಾಡ್ಕೊಂಡು ಬಿಡೋಣ ಅಂತ. ಓಕೆ, CPU ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ 3 ಭಾಗಗಳಾಗಿ ವಿಂಗಡಿಸಿದ್ದಾರೆ ರೀ. ಎಲ್ಲಿ ಅಂತಂದರೆ CPU ಮೂರು ಭಾಗಗಳಾಗಿ ವಿಂಗಡಿಸ್ತಾರೆ. ಓಕೆ, ಮೊದಲನೇದು ಯಾವುದು ಅಂತಂದರೆ ಇದನ್ನು ALU ಅಂತ ಕರೀತಾರೆ. ALU, A ಅಂದರೆ ಅರ್ಥಮೆಟಿಕ್, L ಅಂದರೆ ಲಾಜಿಕ್, U ಅಂದರೆ ಯೂನಿಟ್. ಅರ್ಥಮೆಟಿಕ್ ಆ್ಯಂಡ್ ಲಾಜಿಕ್ ಯೂನಿಟ್ ಅಂತ ಕರಿತೀವಿ ಒಂದು ಘಟಕ. ಯಾವುದು ಇದೆಲ್ಲ ಬರ್ತಿರೋದು CPU ಓಕೆ, ಇನ್ನು ಎರಡನೇದು ಯಾವ್ದು ಬರುತ್ತೆ ಅಂತಂದರೆ MU ಅಂತ ಬರುತ್ತೆ. MU ಅಂದರೆ ಇಲ್ಲಿ ಮೆಮೊರಿ, ಯೂನಿಟ್ ಅಂದರೆ ಘಟಕ. ಓಕೆ, ಎರಡನೇದು ಯಾವುದು ಅಂತಂದರೆ ಮೆಮೊರಿ ಯೂನಿಟ್ ಅಂತ ಕರಿತೀವಿ. ಇನ್ನು ಮೂರನೇದು ಯಾವುದು ಅಂತಂದರೆ CU ಅಂತ ಕರೀತಾರೆ. ಇದನ್ನು ವಿಸ್ತರಿಸಿ ಬರೆದಾಗ ಕಂಟ್ರೋಲ್ ಯೂನಿಟ್ ಅಂತ ಆಗುತ್ತೆ. ಇವೆಲ್ಲ ಎಲ್ಲಿದ್ದಾವೆ ಅಂತಂದರೆ CPU ಭಾಗಗಳು, ಒಳಗಡೆ ಇರುವಂಥ ಭಾಗಗಳು ಅಂತ ಹೇಳ್ತಿರ್ತೀವಿ. ಓಕೆ, ಹಾಗಿದ್ರೆ ಬೇಸಿಕಲಿ ಏನಂತಂದರೆ ಈಗ ALU ಅಂತಂದರೆ ಏನು, MU ಅಂದರೆ ಏನು, ಮೆಮೊರಿ ಯೂನಿಟ್ ಅಂತ ಹೇಳಿದೆ, ಆಮೇಲೆ ಅರ್ಥಮೆಟಿಕ್ ಲಾಜಿಕಲ್ ಯೂನಿಟ್ ಅಂತ ಹೇಳಿದೆ, ಆಮೇಲೆ ಇಲ್ಲಿ ಕಂಟ್ರೋಲ್ ಯೂನಿಟ್ ಅಂತ ಹೇಳಿದೆ. ಓಕೆ, ಈ ಪ್ರತಿಯೊಂದನ್ನು ALU ಅಂದರೆ ಏನು ಕೆಲಸ ಮಾಡುತ್ತೆ ಅಥವಾ ಅಲ್ಲಿ ಯಾವ್ಯಾವ ಥರದ ಕ್ರಿಯೆಗಳು ನಡೀತಿರ್ತವೆ. MU ಅಂತಂದರೆ ಮೆಮೊರಿ ಯೂನಿಟ್ ಅಂತ ಹೇಳ್ತೀವಿ. ಮೆಮೊರಿ ಯೂನಿಟ್ನಲ್ಲಿ ಎಷ್ಟು ವಿಧಗಳಿದ್ದಾವೆ, ಯಾವ್ಯಾವ ಮೆಮೊರಿ ಯೂನಿಟ್ಗಳಿದ್ದಾವೆ, ಓಕೆ, ಯಾವ ಥರ ಅದನ್ನು ವಿಂಗಡಣೆ ಮಾಡಿದ್ದಾರೆ, ಯಾವ್ಯಾವ ಮೆಮೊರಿಗಳನ್ನು ಏನಂತ ಕರೀತಾರೆ. ಆಮೇಲೆ ಕಂಟ್ರೋಲ್ ಯೂನಿಟ್ ಅಂದರೆ ಯಾವ ಥರ ಅದು ಕಂಟ್ರೋಲ್ ಮಾಡುತ್ತೆ. ಕಂಪ್ಯೂಟರಲ್ಲಿ ಬರುವಂಥ ಈ ಕಂಟ್ರೋಲ್ ಯೂನಿಟ್ ಏನು, ಅದರ ಮುಖ್ಯ ಕಾರ್ಯ ಏನು, ಇವೆಲ್ಲವನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ ಅಂತ. ಇವತ್ತಿನ ಒಂದು ವಿಡಿಯೋದಲ್ಲಿ ಏನೇನು ನಾವು ಡಿಸ್ಕಸ್ ಮಾಡಿದ್ದೀವೋ ಅದನ್ನೆಲ್ಲ ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಓಕೆ, ಅದಾದ ನಂತರ ನಿಮ್ಗೆ ಏನಾದರೂ ಡೌಟ್ಸ್ಗಳಿದ್ರೆ ದಯವಿಟ್ಟು ಕಮೆಂಟಲ್ಲಿ ಕೇಳಿ. ಆಮೇಲೆ ನಿಮ್ಮ ಹತ್ರ ಇರುವಂಥ ಕ್ವಶನ್ಸ್ಗಳನ್ನ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಯಾಕಂದರೆ ಈ ಒಂದು ಟಾಪಿಕ್ನಲ್ಲಿ ಯಾವುದಾದ್ರೂ ನೀವು ಎಕ್ಸಾಮ್ದಲ್ಲಿ ಬಂದಿರುವಂಥ ಪ್ರಶ್ನೆ ಆಗಿದ್ದರೆ, ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಇದ್ದರೆ, ಓಕೆ, ಮುಂಚೆ ನೀವು ಆ ಕ್ವಶನ್ ಪೇಪರ್ ಇಟ್ಕೊಂಡು ಈ ಒಂದು ವಿಡಿಯೋನ ನೋಡಿಕೊಂಡು ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿ. ಅದಾಗಿಯೂ ಸಹ ನಿಮ್ಗೆ ಏನಾದರೂ ಡೌಟ್ಗಳಿದ್ರೆ ದಯವಿಟ್ಟು ನಮಗೆ ಕಮೆಂಟಲ್ಲಿ ಕೇಳಿ. ಓಕೆ, ಹೊಸ ಏನಾದರೂ ಇದ್ರೂ ಹೇಳಿ. ಏನಕ್ಕಂದರೆ ನಿಮ್ಮಲ್ಲಿರುವಂಥ ಒಂದು ಪ್ರಶ್ನೆ ಈ ವಿಡಿಯೋ ನೋಡೋ ಎಲ್ಲ ಒಂದು ವೀಕ್ಷಕರಿಗೆ ಅಥವಾ ವಿದ್ಯಾರ್ಥಿಗಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ನನ್ನ ಹತ್ರ ಒಂದು ಡೌಟ್ ಇದೆ, ನಾನು ನಿಮ್ಗೆ ಕೇಳಿದೆ ಅಂತ ಇಟ್ಕೊಳ್ಳೋಣ ಅಂತ. ಈ ವಿಡಿಯೋ ಮುಖಾಂತರ ಏನಾಗುತ್ತೆ ಅಂತಂದರೆ ಉಳಿದೆಲ್ಲ ವಿದ್ಯಾರ್ಥಿಗಳಿಗೂ ಸಹ ಅದು ಹೆಲ್ಪ್ ಆಗುತ್ತೆ. ನೀವು ಅದನ್ನು ಒಂದು ಕೇಳುವಂಥ ಒಂದು ಪ್ರಶ್ನೆ ಏನಾಗುತ್ತೆ ಅಂತಂದರೆ ನಿಮಗಲ್ದೇ ನಿಮ್ಮ ಹಾಗೆ ಓದ್ತಿರುವಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಸಹ ಅದು ಹೆಲ್ಪ್ ಆಗುತ್ತೆ. ಓಕೆ, ಈ ಟಾಪಿಕ್ನಲ್ಲಿ ಏನಾದರೂ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದ್ರೂ ದಯವಿಟ್ಟು ಕಮೆಂಟಲ್ಲಿ ಹೇಳಿ ಅಂತ ಹೇಳ್ತಾ ಫ್ರೆಂಡ್ಸ್, ದಿನಾಲೂ ಹೊಸ ವಿಷಯವನ್ನು ಕಲಿಲೇಬೇಕು, ಸಂತೋಷವಾಗಿರಬೇಕು ಮತ್ತು ಆರೋಗ್ಯವಾಗಿರಬೇಕು ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ. ಅಲ್ಲಿವರೆಗೂ ನಮಸ್ಕಾರ.